ಸೊ ನಾವು ಆಲ್ ಸೆಟ್. ಇವಾಗ ಜಯನಗರ್ ಮೆಟ್ರೋ ಸ್ಟೇಷನ್ಗೆ ಹೋಗ್ತಿದ್ದೀನಿ. ಜಯನಗರ್ ಮೆಟ್ರೋ ಸ್ಟೇಷನ್ ಇಂದ ಆಫೀಸ್ಗೆ ಹೇಗೆ ಹೋಗೋದು ಅಂತ ನೋಡೋಣ. ಸೊ ಇವಾಗ ನಾವು ಜಯನಗರ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀವಿ. ಇಲ್ಲಿ ನೋಡಿದ್ರೆ ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಇವಾಗ ಜಯನಗರ್ ಮೆಟ್ರೋ ಸ್ಟೇಷನ್ ಇಂದ ಆಫೀಸ್ ಕಡೆಗೆ ಹೋಗ್ತಾ ಇದ್ದೀವಿ. ಇಟ್ಸ್ ವೆರಿ ನಿಯರ್ ಬೈ. 700 to 800 meters ಅಷ್ಟೇ ಇರೋದು. ಇದನ್ನು ನಡ್ಕೊಂಡು ಹೋಗ್ಬೋದು, ಆಟೋಗೆ ಹೋಗ್ಬೋದು. ಸೊ ನಾನು ಗಾಡಿಲಿ ಹೋಗ್ತಿರೋದ್ರಿಂದ ನಿಮಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಪಾರ್ಕ್ ಇದೆ. ಇಲ್ಲ ಕೆಫೆ ಅಂತ ಇದೆ. ಈ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕಷ್ಟೇ. ಇದು ಜಯನಗರ್ ಮೇನ್ ರೋಡ್. ಇಲ್ಲಿ ರೈಟ್ ಸೈಡಲ್ಲಿ ನಮಗೊಂದು ಪಾರ್ಕ್ ಸಿಗುತ್ತೆ. ಸ್ವಲ್ಪ ಮುಂದೆ ಬಂದಿದ್ದೀವಿ. ಈ ರೋಡ್ ಬಂದಿದ್ದೀವಿ. ಇಲ್ಲಿಂದ ಸ್ಟ್ರೈಟ್ ಹೋಗ್ತಿದ್ದಂಗೆ ನಮಗೆ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಕಡೆ ಹೋಗುತ್ತೆ. ಈ ರೋಡ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಈ ರೋಡಲ್ಲಿ ನಾವು ಮೇಘನಾಸ್ ಬಿರಿಯಾನಿ ನೋಡ್ಬೋದು. ರೈಟ್ ಸೈಡ್ ಮೇಘನಾಸ್ ಬಿರಿಯಾನಿ, ಈ ಕಡೆ ಮೇಘನಾಸ್ ಬಿರಿಯಾನಿ ಬರುತ್ತೆ. ಸೊ ಇಲ್ಲೆಲ್ಲ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ಇದೆ. ಅದಕ್ಕೆ ಇರ್ಬೋದು. ಮೇಘನಾ ಫುಡ್ಸ್. ಸೊ ಮೇಘನಾ ಫುಡ್ಸಿಂದ ನಾವು ರೈಟ್ ಟರ್ನ್ ತಗೋಬೇಕು. ರೈಟ್ ಟರ್ನ್ ತಗೊಂಡು ಈ ರೋಡು ಬರುತ್ತೆ. ವಾಸವಿ ಕ್ಲಾಸಿಕ್ ಅಂತ ಇದೆ, ಅಲ್ಲೇ ಆಫೀಸ್ ಇದೆ. ಸೊ ಇವಾಗ ನಾವು ಆಫೀಸ್ ಹತ್ರ ಬಂದಿದ್ದೀವಿ. ಸೊ ಆಫೀಸ್ ಇರೋದು 3rd ಫ್ಲೋರಲ್ಲಿ. 3rd ಫ್ಲೋರ್ಗೆ ಹೇಗೆ ಹೋಗೋದು ಅಂತ ನೋಡೋಣ. ಸೊ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ 3rd ಫ್ಲೋರ್. ದಿಸ್ ಇಸ್ ಅವರ್ ಆಫೀಸ್ ಟೂರ್. ಇದರಲ್ಲಿ ಏನೇ ಡೌಟ್ಸ್ ಇದ್ರೂ, ಲೊಕೇಶನ್ ವೈಸ್ ಆಗಿರ್ಬೋದು ಅಥವಾ ಹೇಗೆ ಎನ್ಕ್ವೈರ್ ಮಾಡೋದು, ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಆಫೀಸಿಗೆ ಹೇಗೆ ಬರೋದು ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಲಿತಾರಿ, ಎಕ್ಸ್ಪ್ಲೋರ್ ಮಾಡ್ತಾರಿ. ಬಾಯ್.